ನಮಸ್ಕಾರ, ವಿಜಯವಾಣಿಯ ಎಲ್ಲ ವೀಕ್ಷಕರಿಗೆ ಸ್ವಾಗತ. ನಾನು ಅಡ್ವೊಕೇಟ್ ಸ್ವಾತಿ. ನಾನೊಬ್ಬ ಲೀಗಲ್ ಕನ್ಸಲ್ಟೆಂಟ್ ಹಾಗೂ ಪ್ರಾಕ್ಟೀಷನರ್. ಸೊ ನಿಮ್ಮ ಒಂದು ಚಿಕ್ಕ ಪುಟ್ಟ ಲೀಗಲ್ ಡೌಟ್ಸ್ ಆಗಲಿ, ಒಂದು ಫ್ಯಾಮಿಲಿ ರಿಲೇಟೆಡ್ ಮ್ಯಾಟರ್ಸನ್ನು ಅಡ್ರೆಸ್ ಮಾಡೋದಕ್ಕೆ ಈ ಒಂದು ಎಪಿಸೋಡ್ಗೆ ಸ್ವಾಗತ. ಸ್ವಾತಿ ಅವರೇ, ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ 2 ವರ್ಷ ಇದ್ದು ಹುಡುಗಿ ಕಂಪ್ಲೇಂಟ್ ಕೊಡ್ಬೋದಾ ಬೇಡ ಅಂತ ಡಿಸೈಡ್ ಮಾಡಿದ್ರೆ? ಸೊ ಲಿವಿಂಗ್ ಟುಗೆದರ್ ಅಂತ ಅಂದಾಗ ಒಂದು ಚಿಕ್ಕದಾದಂಥ ಒಂದು ಟಾಪಿಕ್. ಇದು ತುಂಬ ಸಿಂಪಲ್ ಆಗಿ ಅಡ್ರೆಸ್ ಮಾಡೋದು ಅಂತ ಅಲ್ಲ ಇದು. ಸೊ ಲಿವಿಂಗ್ ಟುಗೆದರ್ ಈಸ್ ಅಬೌಟ್, ಈಗ ನಾವು ಮದುವೆ ಒಂದು ಇನ್ಸ್ಟಿಟ್ಯೂಷನ್ ನಮಗೆ ತುಂಬ ಸೇಕ್ರಮೆಂಟಲ್ ಇನ್ಸ್ಟಿಟ್ಯೂಷನ್ ಆಗಿ ನೋಡ್ತೀವಿ. ಹಸ್ಬೆಂಡ್ ಆ್ಯಂಡ್ ವೈಫ್ ಮದುವೆ ಅಂತ ನಾವು ಎಂದು ಪರ್ಸ್ನಲ್ ಲಾಸ್ ಗವರ್ನ್ ಮಾಡುತ್ತೆ. ಲಿವ್ ಇನ್ ರಿಲೇಷನ್ಶಿಪ್ಪನ್ನು ನಾವು ಇದರಲ್ಲಿ ಲೀಗಲ್ ಆಗಿ ತಗೊಳ್ತೀವ ಅನ್ನೋದು ಬೇರೆ ವಿಷಯ. ಯಾಕಂದರೆ ನಮ್ಮ ಪರ್ಸ್ನಲ್ ಲಾಸ್ ಅಂತ ಬಂದಾಗ ಇಂಡಿಯಾದಲ್ಲಿ ಹಿಂದೂ ಮ್ಯಾರೇಜ್ ಆ್ಯಕ್ಟ್ ಇದೆ, ಮುಸ್ಲಿಂ ಪರ್ಸ್ನಲ್ ಲಾಸ್ ಇದೆ, ಪಾರ್ಸಿ ಪರ್ಸ್ನಲ್ ಲಾಸ್. ಸೊ ಪ್ರತಿಯೊಂದು ರಿಲಿಜನ್ ವೇರಿ ಆಗತ್ತೆ. ಈ ಒಂದು ರಿಲಿಜಿಯನ್ ವೇರಿ ಆಗೋ ಇದರಲ್ಲಿ ಹಿಂದೂ ಅಂತ ಬಂದಾಗ ನಮಗೆ ಹಿಂದೂ ಪರ್ಸ್ನಲ್ ಲಾಸ್, ಹಿಂದೂ ಮ್ಯಾರೇಜ್ ಆ್ಯಕ್ಟ್ ಗವರ್ನ್ ಮಾಡುತ್ತೆ. ಈಗ ಹಿಂದೂ ಮ್ಯಾರೇಜ್ ಆ್ಯಕ್ಟ್ ಅಂತ ಬಂದಾಗ ಏನಾಗುತ್ತೆ, ಮದುವೆ ನಾವು 4 ಜನರ ಸಮಕ್ಷವಾಗಿ, ಒಂದು ಸಮಾಜದ ಸಮಕ್ಷವಾಗಿ ನಾವು ಆಗಿರುವಂಥ ಮದುವೆ, ಅಗ್ನಿ ಸಾಕ್ಷಿಯಾಗಿ ತಗೊಂಡು ನಾವು ಆದಂಥ ಮದುವೆ ಅಂತ ರಿಕಗ್ನೈಸ್ ಮಾಡ್ತಿರೋದು. ಲಿವ್ ಇನ್ ರಿಲೇಶನ್ಶಿಪ್ ಮದುವೆ ಆಗಿಲ್ಲ, ಬಟ್ ಹುಡುಗ ಮತ್ತು ಹುಡುಗಿ ಒಟ್ಟಿಗೆ ಇರ್ತಾರೆ. ಆ್ಯಂಡ್ ಒಟ್ಟಿಗೆ ಅಂತ ಅಂದಾಗ ಏನು, ಸೊ ಅವರು ಸೇಮ್ ಮದುವೆ ಆದಂಥ ದಂಪತಿಗಳ ಥರನೇ ಅವರು ಜೀವಿಸ್ತಿರ್ತಾರೆ. ಸೊ ಈಗ ಸಿನ್ಸ್ ಈ ಲಿವ್ ಇನ್ ರಿಲೇಶನ್ಶಿಪ್ ಇವಾಗ ಸೊಸೈಟಿ ಹೇಗೆ ನಾವು ಹೋಗ್ತಿದೆ ಮುಂದಕ್ಕೆ, ಸೊ ಈ ಇದರಲ್ಲಿ ತುಂಬ ಹಲವಾರು ಪರ್ಪಸ್ಗಾಗಿರಬಹುದು. ನಮ್ಮ ಹಸ್ಬೆಂಡ್ ಜೊತೆ ಕಂಪ್ಯಾಟಬಲ್ ಇದ್ದೀರಾ ಇಲ್ವಾ, ನಮ್ಮ ಪಾರ್ಟ್ನರ್ ನಮಗೆ ತಿಳ್ಕೊಬೇಕು ಮದುವೆಗೆ ಮುಂಚೆನೆ. ಸೊ ಹಲವಾರು ರೀಸನ್ಸಿಗೆ ಅಂತ ಸೊಸೈಟಿ ಬೂಮ್ ಆಗ್ತಿರೋದ್ರ ಜೊತೆಗೆ ಮೆಟ್ರೋಪಾಲಿಟನ್ ಸಿಟೀಸಲ್ಲಿ ನಾವು ಇದನ್ನು ಜಾಸ್ತಿ ಕಾಣ್ತೀವಿ. ಹುಡುಗ ಹುಡುಗಿ ಒಂದೇ ಮನೆ ತಗೊಂಡು ಒಟ್ಟಿಗೆ ಇರ್ತಿರೋದು. ಸೊ ಈಗ ಈ ಒಟ್ಟಿಗೆ ಇರ್ತಿದ್ದಾರೆ ಅಂತಂದಾಗ ಹುಡುಗಿ ಪರವಾಗಿ ಕೆಲವೊಂದು ರೈಟ್ಸ್ ನಮಗೆ ಆಕ್ಟಿವೇಟ್ ಆಗುತ್ತೆ. ನೀವು ಲಿವ್ ಇನ್ ರಿಲೇಷನ್ಶಿಪ್ಪಲ್ಲಿ ಹುಡುಗಿ ಒಟ್ಟಿಗೆ ಇದ್ದಾಗ ಕಂಪ್ಲೇಂಟ್ ಕೊಡಬಹುದಾ ಅಂತ ಕೇಳಿದ್ರಿ. ಸೊ ಇದು ಆಗತ್ತೆ ಡೆಫಿನೆಟ್ಲಿ. ಯಾವ ರೀತಿ, ಎಲ್ಲಿ ಅಂತ ಅಂದಾಗ, ಲಿವ್ ಇನ್ ರಿಲೇಷನ್ಶಿಪ್ ಸಿನ್ಸ್ ಹುಡುಗಿ ಒಟ್ಟಿಗೆ ಇರ್ತಿರೋದು, ಅವರ ಒಂದು ಇಂಟೆನ್ಷನ್ ಏನಾಗಿರುತ್ತೆ, ಮದುವೆಗೆ ಮುಂಚೆ ಪಾರ್ಟ್ನರ್ನ ತಿಳ್ಕೋಬೇಕು, ಅಂಡರ್ಸ್ಟ್ಯಾಂಡಿಂಗ್. ಒಂದು ರೀತಿ ಮದುವೆ ಆಗಿದೆ ಅನ್ನೋ ರೀತಿನೇ ಸೊಸೈಟಿ ಇವರನ್ನ ನೋಡ್ತಿರತ್ತೆ. ಸೊಸೈಟಿ ಕಣ್ಣಲ್ಲಿ ಇವರು ಮದುವೆ ಆದಂಥ ದಂಪತಿನೇ ಅಂತ ಅನ್ನಿಸ್ತಿದೆ, ಪ್ಲಸ್ ಇವರು ಅದೇ ರೀತಿ ಜೀವಿಸ್ತಿದ್ದಾರೆ. ಈ ಕಂಡೀಷನಲ್ಲಿ ಹುಡುಗಿ ಹತ್ರ ಎಲ್ಲ ರೀತಿ ರೈಟ್ಸ್ ಬಂದ್ಬಿಡತ್ತೆ.